ಕಾಂತಾರ ಚಿತ್ರ ಬಂದು 2 ವರ್ಷದ ಮೇಲಾದ್ರೂ ಈ ಚಿತ್ರದ ಒಂದೊಂದು ದೃಶ್ಯ ಇನ್ನೂ ಕಣ್ಮುಂದೆ ಇದೆ. ಪ್ಯಾನ್ ಇಂಡಿಯಾ ಸ್ಟಾರ್ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾದಲ್ಲಿ ಕಮಾಲ್ ಮಾಡಿ ಎಲ್ಲರೂ ನಿಬ್ಬೆರಗಾಗೋ ಹಾಗೆ ಮಾಡಿದ್ರು. ಈಗ ಎಲ್ಲರ ಚಿತ್ತ ಕಾಂತಾರ ಪ್ರೀಕ್ವೆಲ್ನತ್ತ ಇದೆ. ಚಿತ್ರ ಯಾವಾಗ ತೆರೆಗೆ ಬರಲಿದೆ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿದೆ. ಇದಕ್ಕೆ ಉತ್ತರವಾಗಿ ಚಿತ್ರತಂಡ ಕಾಂತಾರ ಚಾಪ್ಟರ್ 1 ಅನ್ನ ಕಣ್ತುಂಬಿಕೊಳ್ಬೇಕು ಅಂದ್ರೆ 10 ತಿಂಗಳು ಕಾಯಲೇಬೇಕು ಅನ್ನೋ ಸುದ್ದಿಯನ್ನ ಕೊಟ್ಟಿದೆ. ನಟ ರಿಷಬ್ ಶೆಟ್ಟಿಗೆ ಡಿವೈನ್ ಸ್ಟಾರ್ ಪಟ್ಟ ಕೊಟ್ಟ ಕಾಂತಾರ ತುಳುನಾಡ ದೈವದ ಕಥೆಯನ್ನ ತೆರೆಯ ಮೇಲೆ ಎಳೆ ಎಳೆಯಾಗಿ ಅನಾವರಣ ಮಾಡಿತ್ತು. ಕನ್ನಡದ ಹೆಮ್ಮೆಯ ಕಾಂತಾರವನ್ನ ನೋಡಿದವರೆಲ್ಲರೂ ಕೊಂಡಾಡಿದ್ರು. ಅಭಿಮಾನಿಗಳಷ್ಟೇ ಅಲ್ಲ, ನಾನಾ ಭಾಷೆಯ ಸೆಲೆಬ್ರಿಟಿಗಳು ಕೂಡ ಚಿತ್ರ ನೋಡಿ ತಲೆಬಾಗಿದ್ರು. ಅದರಲ್ಲೂ ಕ್ಲೈಮ್ಯಾಕ್ಸ್ನಲ್ಲಿ ರಿಷಬ್ ಶೆಟ್ಟಿಯ 20 ನಿಮಿಷಗಳ ದೃಶ್ಯ ನೋಡಿದ ಪ್ರೇಕ್ಷಕರು ಮೂಕ ವಿಸ್ಮಿತರಾಗಿದ್ರು. ಕಾಂತಾರ ಕೇವಲ ಒಂದು ಚಲನಚಿತ್ರವಾಗಿರಲಿಲ್ಲ, ಅದು ತುಳುನಾಡ ಜನ ದೈವದ ಮೇಲಿಟ್ಟಿರೋ ನಂಬಿಕೆಯಾಗಿತ್ತು. ಅದನ್ನೇ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ದೃಶ್ಯ ಕಾವ್ಯವಾಗಿ ಜನರ ಮುಂದೆ ಇಟ್ಟು ಗೆದ್ದಿದ್ರು. ಕಾಂತಾರ ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ಕಾಂತಾರ ಚಾಪ್ಟರ್ 1 ಸ್ಕ್ರಿಪ್ಟ್ ರೆಡಿ ಮಾಡಲಾಗಿತ್ತು. ಈಗಾಗಲೇ ಸಿನಿಮಾ ಪ್ರಿಕ್ವೆಲ್ ಶೂಟಿಂಗ್ ಅರ್ಧ ಮುಗಿದಿದ್ದು ಆಗಿದೆ. ಈ ನಡುವೆ ಚಿತ್ರತಂಡಕ್ಕೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಿದ್ದು, ಚಿತ್ರದ ಶೂಟಿಂಗ್ ಅಂದುಕೊಂಡ ಸಮಯದಲ್ಲಿ ಮುಗಿಯುತ್ತಾ ಇಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಕಾಂತಾರ ಪ್ರಿಕ್ವೆಲ್ ಬಿಗ್ ಬಜೆಟ್ನಲ್ಲಿ ಅದ್ಧೂರಿಯಾಗಿ ನಿರ್ಮಾಣವಾಗ್ತಿದೆ. ಹೊಂಬಾಳೆ ಫಿಲ್ಮ್ಸ್ ಸಿನಿಮಾ ನಿರ್ಮಾಣ ಮಾಡ್ತಿದೆ. ಪ್ರಿಕ್ವೆಲ್ ಶೂಟಿಂಗ್ಗಾಗಿಯೇ ಕುಂದಾಪುರದ ಬಳಿ ಬೃಹತ್ ಸೆಟ್ ಕೂಡ ಹಾಕಲಾಗಿದೆ. ಸಿನಿಮಾ ಕೆಲಸಗಳು ಭರದಿಂದ ಸಾಕ್ತಿರೋ ಸಮಯದಲ್ಲೇ ಸಾಲು ಸಾಲು ವಿಘ್ನಗಳನ್ನ ಚಿತ್ರತಂಡ ಎದುರಿಸ್ತಿದೆ. ಇದೆಲ್ಲವನ್ನೂ ನೋಡುತ್ತಿದ್ರೆ ಕಾಂತಾರ ಪ್ರಿಕ್ವೆಲ್ಗೆ ದೈವದ ಸಂಕಷ್ಟ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಇತ್ತೀಚೆಗಷ್ಟೇ ಮುದುರಿನಲ್ಲಿ ಶೂಟಿಂಗ್ ಮುಗಿಸಿ ಕೊಲ್ಲೂರಿಗೆ ಹಿಂತಿರುಗ್ತಿದ್ದಾಗ ಜೂನಿಯರ್ ಆರ್ಟಿಸ್ಟ್ಗಳನ್ನ ಕೊಂಡೊಯ್ಯುತ್ತಿದ್ದ ಮಿನಿ ಬಸ್ ಜಡ್ಕಲ್ ಬಳಿ ಅಪಘಾತಕ್ಕೀಡಾಗಿತ್ತು. ಈ ಅಪಘಾತಕ್ಕೆ ಕಾರಣವೇನು ಅನ್ನೋದು ಸ್ಥಳೀಯ ಜನರಲ್ಲಿ ಭಾರಿ ಚರ್ಚೆಯಾಗ್ತಿದೆ. ಜಡ್ಕಲ್ ಮಾಸ್ತಿಯಮ್ಮನ ಗುಡಿ ಅಂದ್ರೆ ಉಡುಪಿ ಸುತ್ತಮುತ್ತ ತುಂಬಾನೇ ಫೇಮಸ್. ಇಲ್ಲಿ ನುಡಿದ ಕಾರಣಿಕ ಸುಳ್ಳಾಗಿದ್ದೇ ಇಲ್ಲ ಅಂತ ಜನ ನಂಬ್ತಾರೆ. ಮಾಸ್ತಿಯಮ್ಮ ಅಂದ್ರೆ ಊರು ಕಾಯೋ ದೇವಿ. ಹೀಗಾಗಿಯೇ ಕೊಲ್ಲೂರಿಗೆ ಹೋಗೋರು ಈ ತಾಯಿಯ ಮುಂದೆ ಗಾಡಿ ನಿಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿ ಮುಂದೆ ಹೋಗ್ತಾರೆ. ಯಾರೇ ಈ ರಸ್ತೆಯಲ್ಲಿ ಹೋದ್ರೂ ದೇವರಿಗೆ ಕೈ ಮುಗಿದು ಮುಂದೆ ಸಾಕ್ತಾರೆ. ಆದ್ರೆ ಕಾಂತಾರ ಟೀಮ್ ದೇವಿಗೆ ನಮಸ್ಕಾರ ಹಾಕಿಲ್ಲ, ಈ ಊರ ದೇವಿಯನ್ನ ನೆನೆಯಲಿಲ್ಲ. ಇದೇ ಕಾರಣಕ್ಕೆ ಅಪಘಾತವೂ ನಡೆದಿದೆ ಅಂತ ಇಲ್ಲಿನ ಸ್ಥಳೀಯರು ಮಾತನಾಡ್ತಿದ್ದಾರೆ. ತುಳುನಾಡನ್ನ ದೈವಗಳ ಬೀಡು ಅಂತೀವಿ. ನಾಗರ ಆರಾಧನೆಗೆ ಇದು ಹೇಳಿ ಮಾಡಿಸಿದ ಜಾಗ ಅಂತನೂ ಪೂಜಿಸ್ತೀವಿ. ಹೀಗಾಗಿಯೇ ಈ ಮಣ್ಣಲ್ಲಿ ಏನೇ ಮಾಡ್ಬೇಕು ಅಂದ್ರೂ ಮೊದಲು ದೈವಗಳ ಅಪ್ಪಣೆ ಪಡಿಲೇಬೇಕು. ದೈವಗಳು ಸಂತೃಪ್ತರಾದ್ಮೇಲೇನೆ ಮುಂದಿನ ಕಾರ್ಯ ಮಾಡೋದಕ್ಕೆ ಸಾಧ್ಯ. 42 ವರ್ಷದ ಹಿಂದೆ ನಾಗದೇವರ ಹಿನ್ನೆಲೆಯುಳ್ಳ ಗರುಡ ರೇಖೆ ಅನ್ನೋ ಸಿನಿಮಾವನ್ನ ಇಲ್ಲಿಯೇ ಚಿತ್ರೀಕರಿಸಲಾಗಿತ್ತು. ಶೂಟಿಂಗ್ ಮಾಡುವಾಗ್ಲೇ ಹಾವಾಡಿಗನೊಬ್ಬ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದ. ದೈವಗಳ ಅವಕೃಪೆಗೆ ಕಾರಣವಾದ್ರೆ ಮಾತ್ರ ಇಂಥದ್ದೆಲ್ಲ ಆಗೋದು ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಮೊದಲು ಕಾಂತಾರ ಸಿನಿಮಾ ಶೂಟ್ ಮಾಡಿದಾಗ ಯಾವುದೇ ಸಮಸ್ಯೆ ಎದುರಾಗಿರ್ಲಿಲ್ಲ. ಒಂದೇ ಒಂದು ಸಣ್ಣ ವಿವಾದವೂ ಸುದ್ದಿಯಾಗಿರ್ಲಿಲ್ಲ. ಆದ್ರೀಗ ಕಾಂತಾರ ಪ್ರೀಕ್ವೆಲ್ ಶೂಟಿಂಗ್ ನಡೀತಿರೋ ಹೊತ್ತಲ್ಲಿ ಮೇಲಿಂದ ಮೇಲೆ ವಿವಾದಗಳು ಸದ್ದು ಮಾಡ್ತಿದೆ. ಇದು ದೈವದ ಕಂಟಕ ಆಗಿದ್ರೂ ಆಗಿರಬಹುದು ಅಂತ ಅಲ್ಲಿನ ಜನ ಭಯ ಭಕ್ತಿಯಿಂದ ಮಾತನಾಡ್ಕೊಳ್ತಿರೋದಂತೂ ಸುಳ್ಳಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.